ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, 1ನೇ ತಾರೀಕು, 10ನೇ ತಾರೀಕು, 19, 28ನೇ ತಾರೀಕು ಕೊಟ್ಟಿರೋರಿಗೆ ಓದು ಉದ್ಯೋಗ ಯಾವುದವರು ಸೆಲೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 1, 10, 19, 28 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯ. ಸೂರ್ಯನನ್ನು ನಾವು ರಾಜ, ಮಹಾರಾಜ, ಚಕ್ರವರ್ತಿ, ಸಾಮ್ರಾಟ ಹೀಗೆಲ್ಲ ಹಾಡಿ ಹೊಗಳ್ಬಿಟ್ಟಿದ್ದೀವಿ. ಆ ಥರ ಗುಣಗಳು ಇವರಿಗಿರುತ್ತೆ. ಅದಕ್ಕೋಸ್ಕರನೇ ಕಿಂಗ್ ಆಫ್ ಆಲ್ ಪ್ಲಾನೆಟ್ಸ್ ಬಂದು ಸನ್. ಸೂರ್ಯ ಒಬ್ಬನೇ ಇಂಡಿಪೆಂಡೆಂಟ್, ಅವನು ಯಾರಿಗೂ ಡಿಪೆಂಡೆಂಟ್ ಅಲ್ಲ. ಸೊ ಅವನನ್ನು ಅವಲಂಬಿಸೇ ಇಡೀ ವಿಶ್ವ ಇರೋದ್ರಿಂದ ಈ 1ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಅವಲಂಬಿಸಿ ಭಾಳಷ್ಟು ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ಇವರ ಓದು ಯಾವ ಥರ ಇರಬೇಕು ಅಂತ ಹೇಳಿದ್ರೆ, ಅವ್ರು ಸ್ವಂತವಾಗಿ ಏನಾದರೂ ಮಾಡ್ಕೊಂಡು ಹೋಗೋ ಥರ ಇರಬೇಕು. ಇವ್ರೇನೋ ಓದ್ಬಿಟ್ಟು ಇನ್ನೊಂದಿಬ್ಬರ ಹತ್ರ ಹೋಗಿ, ಇನ್ನೊಂದು 4-5 ಜನದ ಹತ್ರ ಹೋಗಿ ಕೆಲಸ ಮಾಡೋ ಥರ ಇರ್ತಕ್ಕಂಥ ಓದುಗಳು ಇವ್ರಿಗೆ ಆಗಲ್ಲ. ಯಾಕಂದರೆ ರಾಜನ ಥರ ಮಿನಿಮಮ್ ಅಂದರೆ ಸಾಮಂತ ರಾಜ, ರಾಜ, ಮಹಾರಾಜ, ಆಮೇಲೆ ಚಕ್ರವರ್ತಿ, ಸಾಮ್ರಾಟ ಅಂತ ನಾವು ಮುಂದಿನ ಸಂಚಿಕೆಗಳೆಲ್ಲ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅವರ ಕ್ಯಾರೆಕ್ಟರ್ ಮ್ಯಾನರಿಸಮ್ ಹೇಗಿರುತ್ತೆ ಅಂತ ಅದನ್ನು ಮತ್ತೆ ಮತ್ತೆ ಮಾತಾಡೋದು ಬೇಡ. ಆಗ ಎಲ್ರಿಗೂ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಒಬ್ರಿಗೆ ಸಿನಿಮಾ ಇಷ್ಟ ಇರುತ್ತೆ, ಒಬ್ರಿಗೆ ರಾಜಕೀಯ ಇಷ್ಟ ಇರುತ್ತೆ, ಒಬ್ರಿಗೆ ವ್ಯಾಪಾರ ಇಷ್ಟ ಇರುತ್ತೆ. ಅಯ್ಯೋ, ವ್ಯಾಪಾರದಲ್ಲೆಲ್ಲ ರಿಸ್ಕ್ ಜಾಸ್ತಿ, ಒಂದು ಸಂಬಳ ತಗೊಂಡು ಆರಾಮಾಗಿ ಸೆಟ್ಲ್ ಆದರೆ ಸಾಕಪ್ಪ, ಯಾರು ತಲೆ ಮೇಲೆ ಹಾಕ್ಕೊಳ್ಳೋದು. ಆಮೇಲೆ ವ್ಯಾಪಾರದಲ್ಲಿ ನಾವೊಂದು 10 ಜನಕ್ಕೆ ಸಂಬಳ ಕೊಡಬೇಕು, ಕಮಿಟ್ಮೆಂಟು, ಇದೆಲ್ಲ ಯಾರಿಗೆ ಬೇಕು ಅಂತ. ಆದ್ದರಿಂದ ಈ 1, 10, 19, 28ನೇ ತಾರೀಕು ಹುಟ್ಟಿರೋ ಮಕ್ಕಳಿಗೆ ಓದು ಅಂದಿದ ತಕ್ಷಣ ಕಾಮನ್ ಆಗಿ ಇಂಜಿನಿಯರಿಂಗ್ನಲ್ಲಿ ಆಸಕ್ತಿ ಇದೆ. ಸ್ವಲ್ಪ ನೋಡಿದ್ರೆ ಗೊತ್ತಾಗೋದಲ್ಲ ನಮ್ಮ ಮಕ್ಕಳಿಗೆ. ಸಣ್ಣ ವಯಸ್ಸಲ್ಲೇ ನೋಡ್ತೀವಿ, ಏನೋ ಒಂಥರ ಇದನ್ನು ತೆಗಿತಾನೆ, ಅದನ್ನು ಫಿಕ್ಸ್ ಮಾಡ್ತಾನೆ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಬರ್ತಿದೆ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಅಂದರೆ ಅವನನ್ನು ಇಂಜಿನಿಯರಿಂಗ್ ಸೈಡೇ ಹಾಕಿ. ಯಾವ ಇಂಜಿನಿಯರಿಂಗ್ ಹಾಕ್ಬೋದು ಅಂದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಹಾಕೋದು ಬೆಸ್ಟು. ಯಾಕಂದರೆ ಸೂರ್ಯ ಯಾವತ್ತು ಆಕಾಶದಲ್ಲಿ ಇರ್ತಾನೆ ಅಂದಮೇಲೆ ಆ ಏರೋನಾಟಿಕಲ್ ರಿಲೇಟೆಡ್ಡು ಓಕೆ ಓದಿದ್ರೆ, ಏರೋಪ್ಲೇನ್ ರಿಲೇಟೆಡು, ಹೆಲಿಕಾಪ್ಟರ್ ರಿಲೇಟೆಡು, ರಾಕೆಟ್ ರಿಲೇಟೆಡು, ಇವತ್ತೆಲ್ಲ ಮಿಸೈಲ್ಸ್ ಅಂತೆ, ಇದ್ರ ರಿಲೇಟೆಡ್ ಓದೋದು. ಓಕೆ, ಆಮೇಲೆ ಒಂದು ಪೈಲಟ್ ಆಗೋದು. ಸೂರ್ಯ ಆಕಾಶದಲ್ಲೇ ಇರ್ತಾನೆ ಅಂದರೆ ಇವರು ಆಕಾಶದಲ್ಲಿ ಸುತ್ತಾಡೋ ಕೆಲಸಗಳು ಜಾಸ್ತಿ ಮಾಡ್ತಾರೆ ಅಂತ ಉಂಟಲ್ಲ, ಅದರಿಂದ. ಯಾಕಂದರೆ ಈ ಪೈಲಟ್ ಕೆಲಸ ಅನ್ನೋದು ಎಷ್ಟು ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂದರೆ, ಇರೋದ್ರಲ್ಲಿ ಸೇಫೆಸ್ಟ್ ಪ್ರಯಾಣ ಏರೋಪ್ಲೇನ್ ಪ್ರಯಾಣ ಅಂತಾನೆ ಎಲ್ಲರೂ ಅಷ್ಟು ದುಡ್ಡು ಕೊಟ್ಟು ಹೋಗೋದು. ಆಮೇಲೆ ಬೇಗ ರೀಚ್ ಆಗ್ತೀವಿ ಅಂತ. ಯಾವ ಬಸ್ಸು, ಯಾವ ಟ್ರೈನು ಕೂಡ ಗಂಟೆಗಳ ಗಟ್ಟಲೆ ತಗೊಳುತ್ತೆ ಅಂದರೆ, ಅದು 10 ಗಂಟೆ ತಗೊಳುತ್ತೆ ಅಂದರೆ ಇದು 1 ಗಂಟೆ ಸಾಕು. 1 ಗಂಟೆ ಅರ್ಧ ಗಂಟೆ ಸಾಕು. ಇದಕ್ಕೆ 20 ಗಂಟೆ ತಗೊಳುತ್ತೆ ಅಂದರೆ ಇದಕ್ಕೆ 1 ಗಂಟೆ ಸಾಕು. ಆ ಥರ ಪ್ರಯಾಣ ಅನ್ನೋದ್ರಿಂದ ಅದಕ್ಕೆ ಸೇಫ್ ಆಗಿರ್ತಾರೆ. ಅದನ್ನು ಓಡ್ತಕ್ಕಂಥ ಪೈಲಟ್ ಕೂಡ ಅಷ್ಟೇ ಅಲರ್ಟ್ ಆಗಿರಬೇಕು ಅಂತ. ಆಮೇಲೆ 1ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಪರ್ಫೆಕ್ಷನ್ನು ಅದೆಲ್ಲ ನಾವು ಮಾತಾಡಿದ್ದೀವಿ ಕ್ಯಾರೆಕ್ಟರ್ ಮ್ಯಾನರಿಸಮ್ ಅನಾಲಿಸಿಸ್ನಲ್ಲಿ. ಬೇಕು ಅಂದರೆ ನೀವು ಆ ವಿಡಿಯೋ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಅಷ್ಟು ಪರ್ಫೆಕ್ಷನ್ ಇರೋದ್ರಿಂದ ಏರೋನಾಟಿಕಲ್ ರಿಲೇಟೆಡ್. ಯಾಕಂದರೆ ಸೂರ್ಯ ಆಕಾಶದಲ್ಲಿ ಕಾಣಿಸ್ತಾನೆ ಅಂದರೆ, ಆಕಾಶದಲ್ಲಿ ಇರ್ತಾನೆ ಅಂದರೆ ಆಕಾಶಕ್ಕೆ ಸಂಬಂಧವಾದಂಥ ಏನು ರಿಸರ್ಚು ಡೆವಲಪ್ಮೆಂಟ್ ಇದೆಯೋ, ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇದ್ದರೆ ಅದನ್ನು ಓದ್ಬೋದು. ನೋಡಿ, ಅದರಲ್ಲಿ ಪರ್ಟಿಕ್ಯುಲರಾಗಿ ಬಂದ್ವಿ. ಅದು ಸ್ಪೇಸು ಎಲ್ಲ ತಗೋಬೋದು. ಅದಕ್ಕೊಂದು ಎಕ್ಸಾಂಪಲ್ ನಾನು ಕೊಟ್ಬಿಡ್ತೀನಿ ನೋಡಿ. ಸೂಪರಾಗಿ ಅದ್ರಲ್ಲಿ ಸಕ್ಸಸ್ ಆಗಿರೋನು ಯಾರು ಅಂದರೆ ಇಲಾನ್ ಮಸ್ಕ್. 28ನೇ ತಾರೀಕು ಕೊಟ್ಟಿರೋದು, 1ನೇ ತಾರೀಕು ಕೊಟ್ಟಿರೋದು ಎಲ್ಲ ಸ್ಪೇಸ್ ರಿಲೇಟೆಡ್. ಅವ್ರ ಕಂಪನಿ ಹೆಸರೇ ಸ್ಪೇಸ್ ಎಕ್ಸ್. ರಾಕೆಟ್ನ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬಿಡ್ಬೋದು ಅಂತ ಹೇಳೋದನ್ನ ಕಂಡಿಡ್ದ. ಆಗ 1ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಸ್ಪೇಸ್ ರಿಲೇಟೆಡ್, ಇಂಜಿನಿಯರಿಂಗ್ ರಿಲೇಟೆಡಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ಅದಕ್ಕೆ ಹೋಗಬೇಕು. ಆಮೇಲೆ ಅದಕ್ಕೆ ಹೋಗ್ಬಿಟ್ಟು ನೋಡಿ ಅವನೇನು ಮಾಡ್ದ, ಯಾರತ್ತಾದ್ರೂ ಕೆಲಸ ಕೇಳ್ದ, ಪಾರ್ಟ್ನರ್ಶಿಪ್ಪು ಅದು ಮಾಡ್ದ, ಆಗಲಿ. ಯಾಕಂದರೆ 1ನೇ ನಂಬರ್ ಇಂಡಿಪೆಂಡೆಂಟ್. ಅವರು ಸ್ವಾಭಿಮಾನಿಗಳು ಜಾಸ್ತಿ. ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲ ಕಳ್ಕೊಂಡ ದುಡ್ಡು ನೀನೇ ಇಟ್ಕೋಬೋಗಲ್ಲ ಅಂತ ಹೇಳ್ಬಿಟ್ಟು ಕಂಪ್ನಿನ ಬಿಟ್ಬಿಟ್ಟು ಇಲಾನ್ ಮಸ್ಕ್ ಅವನೇ ಬಂದು ಸ್ಟಾರ್ಟ್ ಮಾಡ್ದ. ಇವಾಗ ಅವನೇ ರಾಜ, ಅವನೇ ಮಹಾರಾಜ. ಬಂದರೂ ನನಗೆ 100 ರೂಪಾಯಿ, ಹೋದ್ರು ನನಗೆ 100 ರೂಪಾಯಿ ಅನ್ನೋ ಥರ ಕುಳಿತಿರ್ತಾನೆ. ಅದರಿಂದ 1ನೇ ನಂಬರಲ್ಲಿ ಹುಟ್ಟೋರು ಸಾಧ್ಯವಾದಷ್ಟು ಈ ಕೆಲಸ ಮಾಡಬೇಕು. ಇನ್ನು ಸ್ವಲ್ಪ ಬೋಲ್ಡಾಗಿ ಜೋರಾಗಿ ಮಾತಾಡ್ತಾನೆ, ಚೆನ್ನಾಗಿ ಒಳ್ಳೆ 10 ಜನ ನೋಡಿದ್ರೆ ಎದುರಲ್ಲ.
ಚೆನ್ನಾಗಿ ಭಾಷಣ ಮಾಡ್ತಾನೆ, ಮಾತಾಡ್ತಾನೆ, ಆ ಥರ ಎಲ್ಲ ಇದ್ದಾಗ ಜರ್ನಲಿಸಮ್ಮು, ಪೊಲಿಟಿಕ್ಸು ಓದ್ಬಿಟ್ಟು ಪ್ರಶ್ನೆ ಕೇಳ್ತಾನೆ ಎಲ್ರು ಅಂದರೆ ಮಾಧ್ಯಮಕ್ಕೆ ಹೋಗ್ಬಿಡ್ಬೋದು, ಜರ್ನಲಿಸಮ್ ಓದ್ಕೊಂಡು ಹೋಗ್ಬೋದು. ಜರ್ನಲಿಸಮ್ ತುಂಬ ಚೆನ್ನಾಗಿ ಆಗ್ಬರುತ್ತೆ ಪ್ರಶ್ನೆಗಳು ಕೇಳೋದು. ಯಾಕಂದ್ರೆ ಎದುರುಗಡೆ ಕೂತಿರೋರು ಪ್ರೈಮ್ ಮಿನಿಸ್ಟರ್ ಇರ್ತಾರೋ ಮಿನಿಸ್ಟರ್ ಇರ್ತಾರೋ ಗೊತ್ತಿಲ್ಲ. ಕೆಲವ್ರಿಗೆಲ್ಲ ಹಂಗೆ ಏನೋ ಒಂಥರ ಹಂಗೆ ಮಾಡ್ದಂಗೆ ನೀನು ಹತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ ಅಂತ ಪ್ರಶ್ನೆಗಳು ಕೇಳ್ತಾರೆ. ಕೆಲವ್ರು ಹಂಗಲ್ಲ, 1 to 1 ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಕ್ಕೆ ಬಿಡಲ್ಲ, ಆ ಥರ ಪ್ರಶ್ನೆಗಳು ಕೇಳ್ತಾರೆ. ಆ ಥರ ಇದ್ರೆ ಬೋಲ್ಡ್ ಇದು ಒಂದು ವೃತ್ತಿ ಅದು. ಜರ್ನಲಿಸಮ್ಗೆ ಹೋಗ್ಬೋದು, ಪಾಲಿಟಿಕ್ಸ್ಗೆ ಹೋಗ್ಬೋದು, ರಾಜಕೀಯಕ್ಕೆ ಹೋಗ್ಬೋದು. ರಾಜ ಅಲ್ವಾ ಇವರು, ರಾಜಕೀಯಕ್ಕೆ ಹೋಗ್ಬೋದು. ರಾಜಕೀಯನ ಇವತ್ತು ಬಹಳಷ್ಟು ಜನ ಏನೇನೋ ಒಂದು ದಾರಿ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ಬಿಡೋದಲ್ಲ. ಒಳ್ಳೆಯವ್ರು ಬರಬೇಕಲ್ವಾ. ಸುಮ್ಮನೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ನಮಗೆ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಆಸೆ ಇದೆ, ನಾವು ಸ್ಟ್ರಿಕ್ಟ್ ಆಗಿರಬೇಕು, ರಾಜಕೀಯ ಅನ್ನೋದು ಸೇವಾ ಕ್ಷೇತ್ರ, ಅದು ಸಂಪಾದನೆ ಮಾಡ್ತಕ್ಕಂಥ ವ್ಯಾಪಾರ ಕ್ಷೇತ್ರ ಅಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಸೇವಾ ಕ್ಷೇತ್ರದಲ್ಲಿ ಸೇವೆ ಮಾಡೋದನ್ನು ಬಿಟ್ಬಿಟ್ಟು ಸಂಪಾದನೆ ಮಾಡ್ತಕ್ಕಂಥ ವ್ಯಾಪಾರ ಕ್ಷೇತ್ರ ಮಾಡಿ ಕುಳ್ಳಿಸಿದ್ದೀವಿ ಇವತ್ತು, ಕುಳ್ಳಿಸಿದ್ದೀವಿ. ಆಗ ಈ 1ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಪರ್ಫೆಕ್ಷನ್ ಅಂದ ಅವ್ರು ಅದಕ್ಕೆ ಬರೋದು ಭಾರಿ ಒಳ್ಳೆಯದು. ಅದ್ರಲ್ಲಿ 1ನೇ ತಾರೀಕಲ್ಲಿ ಬಂದು ಪೊಲಿಟಿಕ್ಸಲ್ಲೆಲ್ಲ ಏನು ಎಸ್ ಎಂ ಕೃಷ್ಣ ಅವರೆಲ್ಲ ತೊಗೊಂಡ್ರೆ ಏನೇನು ಡೆವಲಪ್ಮೆಂಟ್ ಮಾಡಿಲ್ಲ ಇರುತ್ತೆ. ಆ ಥರ 1ನೇ 10, 19, 28ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಏನಾಗುತ್ತೆ ಅದು ಜಾಸ್ತಿ ಅಂತ ಅದಕ್ಕೆ ಸಂಬಂಧವಾದ ಓದ್ಲಿ ಅಂದರೆ ಪೊಲಿಟಿಕಲ್ ಸೈನ್ಸ್ ಓದಲಿ ಅಂದೆ ನಾನು. ಆಮೇಲೆ ಜರ್ನಲಿಸಮ್ ಓದಲಿ ಅಂದೆ. ಓದಿದ ತಕ್ಷಣ ಅದೇ ಉದ್ಯೋಗನೇ ನೆಕ್ಸ್ಟ್, ಅದಕ್ಕೆ ರಿಲೇಟೆಡ್ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಇವರು ಇನ್ನೊಬ್ರ ಹತ್ರ ಕೆಲಸ ಮಾಡಲ್ಲ. ಸ್ವಲ್ಪ ಸ್ವಾಭಿಮಾನಿಗಳಿಂದಾಗಲ್ಲ, ಬಿಸ್ನೆಸ್ ಓದಲಿ, ಬಿಸ್ನೆಸ್ನ ಓದ್ಬಿಟ್ಟು ಇವರೇ ಸ್ವಂತವಾಗಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಕೋಬೋದು. ಇವರೇ ಸ್ವಂತ ಉದ್ಯೋಗ, ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೋ ಅದರಲ್ಲಿ. ಅವ್ರಿಗೆ ಹೋಟೆಲ್ ಇಂಟ್ರೆಸ್ಟ್ ಇದೆಯಾ ಹೋಟೆಲ್ ಮಾಡ್ಕೊಳ್ಳಿ, ಅವ್ರಿಗೆ ಇನ್ನೊಂದು ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದೆಯಾ ಅಗ್ರಿಕಲ್ಚರ್ ಮಾಡ್ಕೊಳ್ಳಿ. ಓನ್ ಬಿಸ್ನೆಸ್ ಓದ್ಬಿಟ್ಟು ಅದನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಸರ್ಕಾರದ ಅಧಿಕಾರದಲ್ಲಿ ಇನ್ನೂ ತುಂಬ ಚೆನ್ನಾಗಿರ್ತಾರೆ. ಇವಾಗ MLA MP ಎಲ್ಲನೂ 5 ವರ್ಷದ ಕೇಸು, ಅದಕ್ಕೆ ಮೇಲೆಲ್ಲ ಏನೋ ಓಹೋ ಅಂತಲ್ಲ ನಾವೇನೋ ಮಾಡೋಕ್ಕಾಗಲ್ಲ. ಆದರೆ IAS IPS ಅಂತ ಉದ್ಯೋಗಗಳು ಇವರಿಗೆ ಸೆಟ್ ಆದಷ್ಟು ಇನ್ಯಾರಿಗೂ ಸೆಟ್ ಆಗಲ್ಲ. ಅದರಿಂದ ಇವರು ಲಾ ಓದಿದ್ರು ಸರಿ, ಇಲ್ಲ ಬಿಸ್ನೆಸ್ ಓದಿದ್ರು ಸರಿ, ಇಲ್ಲ ಫಿನಾನ್ಸ್ ಓದಿದ್ರು ಸರಿ, ಇಂಜಿನಿಯರಿಂಗ್ ಓದಿದ್ರು ಸರಿ, ಸಾಧ್ಯವಾದಷ್ಟು IAS IPS ಈ ಕಡೆಗೆ ಗಮನ ಕೊಡೋದು ಉತ್ತಮ. ಸಿಂಪಲ್ ಒಂದು ಗ್ರಾಜುಯೇಷನ್ ಮಾಡಿದ್ರು ಕೂಡ ಒಂದು ಇನ್ಸ್ಪೆಕ್ಟರ್ ಉದ್ಯೋಗಕ್ಕೆ ಸೇರ್ಕೊಂಡ್ರು ಕೂಡ ಆಮೇಲೆ ಹಂಗೆ ಪ್ರಮೋಷನ್ಗೆ ಹೋಗ್ಬೋದು. ಮತ್ತೆ ಇವರು ಇವಾಗ ಎಮರ್ಜೆನ್ಸಿ SI ಪಾಸ್ ಮಾಡ್ಕೊಂಡು ಆಮೇಲೆ ಮತ್ತೆ ಪ್ರಮೋಷನ್ಗೆ ಹೋದೆ, ಮತ್ತೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಪ್ರಾರಂಭಿಸಿದೆ. ಈ ಥರ ಸರ್ಕಾರದಲ್ಲಿ ಅದು ಪೊಲೀಸ್ ಉದ್ಯೋಗ ಆಗ್ಬೋದು, ಇಲ್ಲ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಎಲ್ಲವೂ ಇವರಿಗೆ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಅದರಿಂದ ಇಂಡಿಪೆಂಡೆಂಟ್ ಆಗಿರತಕ್ಕಂಥ ಉದ್ಯೋಗಗಳೇ ಇವ್ರು ಮಾಡಬೇಕು. ಸೊ ಸಿನಿಮಾಗೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸಿನಿಮಾಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಓದ್ಬಿಟ್ಟು ಬಂದು ಸಿನಿಮಾ ಪ್ರೊಡಕ್ಷನ್ ಹೋಗ್ಬೋದು ಇವರು. ಯಾಕಂದ್ರೆ ಪ್ರೊಡಕ್ಷನ್ ಮಾಡೋರನ್ನ ದಣಿಗಳು ಅಂತ ಕರೀತಾರೆ, ಯಜಮಾನರು ಅಂತ ಕರೀತಾರೆ. ನಟನೆ ಮಾಡ್ತಕ್ಕಂಥ ಹೀರೋನ ಯಜಮಾನರು ಅಂತ ಕರೆಯಲ್ಲ. ಅವರು ಎಷ್ಟೇ ಎಲ್ರಿಗೂ ಅವ್ರು ಸಂಪಾದನೆ ಮಾಡಿದ್ರೆ ದುಡ್ಡು ಕೊಟ್ಟರು ಕೂಡ ಅವ್ರನ್ನೇನು ದಣಿಗಳು ಅಂತ ಕರೆಯಲ್ಲ, ಯಜಮಾನರು ಅಂತ ಕರೆಯಲ್ಲ, ನಮ್ಮ ಊಟ ಹಾಕೋರು ನಮಗೆ ಅಂತ ಕರೆಯಲ್ಲ. ಆ ಥರ 1ನೇ ನಂಬರಲ್ಲಿ ಹುಟ್ಟರು ಸಾಧ್ಯವಾದ ಪ್ರೊಡಕ್ಷನ್ಗೆ ಹೋಗ್ಬೇಕು. ಅದು ಸಿನಿಮಾ ತಿಳ್ಕೊಂಡು ಹೋದ್ರು ಸರಿ, ಇಲ್ಲ ಸಿನಿಮಾನ ಓದ್ಬಿಟ್ಟು ಹೋದ್ರು ಸರಿ, ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರು ಸರಿ, ಆ ಥರ ಹೋಗ್ಬೇಕು. ಇಲ್ವಾ ಡೈರೆಕ್ಟರಾಗಿ ಹೋಗ್ಬೇಕು. ಪ್ರೊಡ್ಯೂಸರು ಡೈರೆಕ್ಟರ್ ಆದರೆ ಬೆಟರ್. ಯಾಕಂದ್ರೆ ಪ್ರೊಡ್ಯೂಸರು ಡೈರೆಕ್ಟರ್ಗೆ ಒಂದು ಹೋಲ್ಡ್ ಇರುತ್ತೆ. ಡೈರೆಕ್ಟರ್ಗೆ ಅಂದರೆ ಕನ್ವಿಕ್ಷನ್ ಇರೋ ಡೈರೆಕ್ಟರ್ ಅಂದರೆ ಇವಾಗ ನೋಡಿ, ಲೋಕೇಶ್ ಕನಕರಾಜ್ ಜಸ್ಟ್ 40 ವರ್ಷ ತಮಿಳ್ನಾಡಿನಲ್ಲಿ ಇರ್ತಕ್ಕಂಥ ಡೈರೆಕ್ಟ್ರು. ಹಿಟ್ ಮೇಲೆ ಹಿಟ್ ಕೊಟ್ಕೊಂಡು ಬರ್ತಾ ಇದ್ರೆ ರಜನಿಕಾಂತ್ ಅವ್ರು ಬಂದು ನಮ್ಗೇನೋ ಸಬ್ಜೆಕ್ಟ್ ಇಟ್ಟಿದ್ದೀರ ಮಾರ್ರೆ ನೋಡಿ ನಮಗೆ ಅಂತ ಹೇಳಿ ಕೇಳಿ ಅವ್ರನ್ನ 2 ವರ್ಷದಿಂದ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಇವತ್ತು ಸಿನಿಮಾ ಕೂಲಿ ಮಾಡಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿ ರಾಜಮೌಳಿ 1ನೇ ನಂಬರಲ್ಲಿ ಹುಟ್ಟಿದವರು ಅಲ್ವಾ. ತೆಲುಗು ಬಾಹುಬಲಿ ಎಲ್ಲ ನಿರ್ಮಾಣ ಮಾಡಿದಂಥವ್ರು, RR, RRR ಮಾಡಿದವರು. ಅವ್ರಿಗೂ ಅಷ್ಟೇ ಎಂಥ ಬೇಡಿಕೆ, ಎಂಥ ವ್ಯಕ್ತಿ ಆದರೂ ಸರಿ, ಹೀರೋಗಳೆಲ್ಲ ಅವ್ರು ಏನು ಹೇಳಿದ್ರು ಮಾಡೋಣ ಅಂತಾರೆ. ಸಾರ್ ನೀವೇನು ಹೇಳಿದ್ರು ಓಕೆ ಸರ್ ಅಂತ. ಆ ಥರ ಹೋಲ್ಡ್ ಇರ್ತಕ್ಕಂಥದ್ದೆಲ್ಲ 1ನೇ ನಂಬರಲ್ಲಿ ಆ ಥರದಕ್ಕೆ ಹೋಗ್ಬಿಡ್ಬೇಕು. ಹೀರೋ ಆಗಿ ಹೋದಾಗ ಏನಾಗುತ್ತೆ, ಕೆಲವೊಮ್ಮೆ ಫ್ಲೆಕ್ಸಿಬಲ್ ಆಗಿ ಈ ಥರನೂ ಆ್ಯಕ್ಟ್ ಮಾಡು, ಆ ಥರನೂ ಆ್ಯಕ್ಟ್ ಮಾಡು, ಅದು ಇದು ಅಂತ ಹೇಳಿದಾಗ ಕೆಲವೊಮ್ಮೆ ಇಂಪೇಷನ್ಸ್ ಆಗ್ಬಿಡ್ಬೋದು 1ನೇ ನಂಬರಲ್ಲಿ ಇಟ್ಟರೋರು. ಅದಕ್ಕೆ ಹೀರೋ ಆಗಿ ಹೋಗುವಾಗ ಸ್ವಲ್ಪ ಕಷ್ಟ ಇದೆ. ಏನೋ ನಾನಾ ಪಾಟೇಕರ್ ಥರ ಆಗ್ಬಿಟ್ರೆ ಪರವಾಗಿಲ್ಲ. ನಾನಾ ಪಾಟೇಕರ್ ಯಾವುದಕ್ಕೂ ಕೇರೆ ಮಾಡಲ್ಲ. ಬಂದಿದ್ದೆ ಹಳ್ಳಿ ಗಾಡಿಯಿಂದ, ಉಡಕ್ಕೆ 2 ಪ್ಯಾಂಟ್ ಶರ್ಟ್ ಇದ್ದರೆ ಅದು ಬಿಡ್ರೆ ನಮ್ಮ ಆಸ್ತಿ ಏನಿಲ್ಲ. ಈಗ ದೇವ್ರಿಷ್ಟು ಕೊಟ್ಟವನೆ, ಇವಾಗ ನಾನು ಹೇಳಿದ ರೇಟು ಕೊಡಂಗಿದ್ರೆ ಬರ್ತೀನಿ, ಇಲ್ಲ ಅಂದರೆ ಹೋಗಯ್ಯ ಅನ್ನೋ ರೀತಿ. 10 ಲಕ್ಷ ಕೊಡೋ ಜಾಗದಲ್ಲಿ 1 ಕೋಟಿ ಕೊಡ್ತೀಯಾ ಅಂತ ಕೇಳೋದು ಉಂಟು. ಕೊಟ್ಟಿಲ್ಲ ನಾನು ಬರಲ್ಲ ಹೋಗು ಅನ್ನೋದು. ಆ ಥರ ಕನ್ವಿಕ್ಷನ್ ಆ್ಯಕ್ಟರ್ ಆಗಿಬಿಟ್ರೆ ಓಕೆ. ಆದರೆ 1ನೇ ನಂಬರಲ್ಲಿ ಹುಟ್ಟಿರೋರ್ಗೆ ಆ ಸ್ವಾಭಿಮಾನ ಹೇಳ್ದಂಗೆಲ್ಲ ಮಾಡು ಅನ್ನೋಕ್ಕೆ ಬರಲ್ಲ. ಯಾವುದೋ ಡೈರೆಕ್ಟರ್ ಬಂದೆ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂದರೆ
ಏಯ್ ಸರಿ ಬರಲ್ಲಪ್ಪ, ಸ್ವಲ್ಪ ನೋಡು, ಇನ್ನೂ ನೀನು ಸಣ್ಣ ಹುಡುಗ ಇದೆಯಾ, ನನಗೆ ಅಟ್ಲೀಸ್ಟ್ 50-60 ವರ್ಷ ಆಗಿದೆ, ನಾನು 50 ವರ್ಷ 60 ವರ್ಷದವನು, ನೀನು ಇನ್ನೂ 30-35, ಸ್ವಲ್ಪ ನೋಡಯ್ಯ ಅಂತ ಹೇಳಿ ಆಗಲಿಲ್ಲ ಅಂದರೆ ಬಿಟ್ಬಿಟ್ಟು ಬಂದ್ಬಿಡ್ಬೇಕಾಗತ್ತೆ. ಸೊ ಅದರಿಂದ 1, 10, 19, 28ನೇ ಸಂಖ್ಯೆ ಹುಟ್ಟುರೋರು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗಳಿಗೆಲ್ಲ ಹೋಗುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ ಈ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ತುಂಬ ಫ್ಲೆಕ್ಸಿಬಲ್ ಆಗಿರಬೇಕಾಗತ್ತೆ, ತುಂಬ ಪಾಲಿಶ್ಡ್ ಆಗಿ ಮಾತಾಡಬೇಕಾಗತ್ತೆ, ಪೊಲೈಟಾಗೂ ಮಾತಾಡಬೇಕಾಗತ್ತೆ, ಪಾಲಿಶ್ಡಾಗೂ ಮಾತಾಡಬೇಕಾಗಿ ಬರುತ್ತೆ ಅಲ್ವಾ. ಅದರಿಂದ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಒಂದು ರೆಸ್ಟೋರೆಂಟು, ಹೋಟೆಲ್ಲು ಇದೆಲ್ಲ ಇಡೋ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಇವ್ರು ಸೆಕೆಂಡ್ ಪ್ರಿಯಾರಿಟಿಯಾಗಿ ತಗೋಬೇಕು. ಏನೇ ಆಗೋಗ್ಲಿ, ಇವರು ಓದಿದ್ರೂ ಸರಿ, ಓದ್ಬಿಟ್ಟು ಗ್ರ್ಯಾಜುಯೇಷನು, ಪೋಸ್ಟ್ ಗ್ರ್ಯಾಜುಯೇಷನು ಇದೆಲ್ಲ ಮಾಡಿದ್ರೂ ಸರಿ, ಇಲ್ಲ SLC PUC ಫೇಲ್ ಆಗಿಬಿಟ್ರು ಸರಿ, ಸ್ವಂತವಾಗಿ ಏನಾದರೂ ಮಾಡಬೇಕು, ಅದು ಈ 10th PUC ಫೇಲ್ ಆಗಿರೋರಲ್ಲ, ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಭಾರಿ ಕಷ್ಟ. ನಿನ್ನ ಸ್ವಂತವಾಗಿ ಕ್ಯಾಬ್ ತೊಗೊಳ್ತೀಯ, ನೀನೇ ಒಂದು ಕ್ಯಾಬ್ ತಗೋ, ಆಮೇಲೆ ಒಂದು ಕ್ಯಾಬ್ನ 2 ಕ್ಯಾಬ್ 3 ಕ್ಯಾಬ್ ಮಾಡ್ಕೊಂಡೋಗು, ಒಂದು ಆಟೋನ 3 ಆಟೋ ಮಾಡ್ಕೊಂಡೋಗು, ಒಂದು ಯಾವುದೋ ಚಿಲ್ಲರೆ ಅಂಗಡಿ ಇಡ್ತೀಯ, ಆ ಚಿಲ್ಲರೆ ಅಂಗಡಿ ಆಮೇಲೆ ಅದೇ ದೊಡ್ಡ ಅಂಗಡಿ ಮಾಡ್ಕೊಂಡೋಗಿ, ಎಲ್ಲ ಇವ್ರಿಗಾಗುತ್ತೆ, ಸ್ವಂತನೇ ಆಗೋದು. ಯಾಕಂದರೆ ಸೂರ್ಯ ಸ್ವಂತವಾಗಿ ಮಾಡ್ತಕ್ಕಂಥವನು, ಇನ್ನೊಬ್ಬರು ಮಾತು ಕೇಳ್ತಕ್ಕಂಥವನಲ್ಲ. ಆದ್ದರಿಂದ ಮಕ್ಕಳಿಗೆ ಅದೇ ರೀತಿನೇ ಬೆಳೆಸ್ಬೇಕು. ಆ ಥರ ನೀವು ಕೂಡ ತಿಳ್ಕೊಂಡು, ನೀವು ಈ ತಾರೀಕಲ್ಲಿ ಹುಟ್ಟೋರಾದ್ರೆ ಅದಕ್ಕೆ ಸಂಬಂಧವಾಗಿ ಓದು ಉದ್ಯೋಗನ ಆರಿಸ್ಕೊಂಡ್ಬಿಟ್ರೆ ಜೀವನದಲ್ಲಿ ಪ್ರಾಬ್ಲಮ್ಗಳು ಬರಲ್ಲ. ಇಲ್ಲಂದರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮೇ, ಕಷ್ಟದ ಮೇಲೆ ಕಷ್ಟನೇ. ನಿಮ್ಮ ಸ್ವಾಭಿಮಾನ ಎಲ್ಲದಕ್ಕೂ ಅಡ್ಡ ಬರುತ್ತೆ. ತಲೆ ಬಗ್ಸ್ಬೇಕು ಅಂದರೆ ಆಗಲ್ಲ, ಸಲಾಮ್ ಹೊಡಿಬೇಕು ಅಂದ್ರೆ ಆಗಲ್ಲ. ಇವಾಗ ಈ ಕಾಲದಲ್ಲಿ ಹೇಳ್ತಲ್ಲಪ್ಪ, ಯಾವುದು ಇನ್ನೊಂದು ಭಾಷೆ, ಬಕೆಟ್ ಹಿಡಿಯೋದು ಅಂತ, ಬಕೆಟ್ ಹಿಡಿಯೋಕ್ಕೆ ಬರಲ್ಲ, ಸಲಾಮ್ ಹೊಡಿಯೋಕ್ಕೆ ಬರಲ್ಲ. ಎತ್ತಿದ್ದೆ ಕತ್ತಿನ ಪಟ್ಟೆ ಹಿಡಿತೀವಿ ಅಂದರೆ ಬಿಡ್ತಾರ ಜನ, ಸಮಾಜ ಬಿಡುತ್ತಾ? ಅದರಿಂದ ಸಾಧ್ಯವಾದಷ್ಟು ಈ ಥರ ಉದ್ಯೋಗಗಳು ಬೆಸ್ಟ್. ಅಗ್ರಿಕಲ್ಚರ್ ಮಾಡ್ಬೋದು, ವ್ಯಾಪಾರ ಮಾಡೋದು, ಸ್ವಂತ ಉದ್ಯೋಗ. ನಾನು ಹೇಳಿದ್ನಲ್ಲ, ಸಣ್ಣ ಪುಟ್ಟ ಉದ್ಯೋಗ ಅಂತ ಯೋಚನೆನೇ ಮಾಡದೆ ಮಾಡಿದ್ರು. ಆಮೇಲೆ ಈ 1, 10, 19, 28ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಂತ ಉದ್ಯೋಗದಲ್ಲಿ ಶೈನ್ ಆದಷ್ಟು ಇನ್ನು ಯಾವ ಉದ್ಯೋಗದಲ್ಲೂ ಶೈನ್ ಆಗಲ್ಲ. ಕೆಲವರು ಮಾತ್ರ ಡೀಸೆಂಟಾಗಿ ನಾವು ಓದ್ವಾ, ಕೆಲ್ಸಕ್ಕೆ ಹೋದ್ವಾ, ಬಂದ್ವಾ, ಅಲ್ಲಿ ಕೂಡ ಅವ್ರಿಗೆ ಎಂಥ ಪೊಸಿಷನ್ ಇರ್ತದೆ ಅಂದರೆ, ಸ್ವಂತ ಉದ್ಯೋಗ ಅಲ್ಲ, ಅವರೇ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, HOD. ಒಂದು ಕಾಲೇಜಲ್ಲಿ ಒಬ್ಬರು ಲೆಕ್ಚರರೇ ಇದ್ದಾರೆ ಅಂತ ಇಟ್ಕೊಳ್ಳಿ, 1ನೇ ನಂಬರಲ್ಲಿ ಹುಟ್ಟಿದ್ರು ಅಂದರೆ HOD ಆಗ್ಬಿಡ್ತಾರೆ ಅವರು. ಇಲ್ಲ ಒಂದು ಕಾಲೇಜಲ್ಲಿ ಇದ್ದಾರಾ, ಪ್ರಿನ್ಸಿಪಾಲ್ ಆಗಿರ್ತಾರೆ, ಒಂದು ಸ್ಕೂಲಲ್ಲಿ ಇದ್ದಾರಾ, ಹೆಡ್ ಮಾಸ್ಟರ್ ಆಗಿರ್ತಾರೆ. ಈ ಥರ ಹೆಡ್ ಪೋಸ್ಟೇ ಕೀ ಪೋಸ್ಟ್ ಅಂತಾರೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಾರೆ ನೋಡಿ, CEO. ಅದರ್ವೈಸ್ COO, ಚೀಫ್ ಆಪರೇಟಿಂಗ್ ಆಫೀಸರ್. ಅಂದರೆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅವರೇ ದೊಡ್ಡ ಕೀ ಪೋಸ್ಟ್. ಆ ಪೋಸ್ಟ್ಗಳು ಸಿಕ್ಕಿದಾಗ ಇವರು ಓಕೆ. ಅದರಿಂದ ಈ ಸಂಖ್ಯೆಯಲ್ಲಿ 1, 10, 19, 28ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಸಾಧ್ಯವಾದಷ್ಟು ಈ ಥರ ಓದುಗಳನ್ನು ಇದನ್ನೇ ಮಾಡ್ಕೊಳ್ಳೋದು ಉತ್ತಮ. ಆಮೇಲೆ ಲಾ ಕೂಡ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಇವರಿಗೆ. ಓಕೆ, ಜಡ್ಜಾಗಿ ಕುತ್ಕೊಳ್ಳೋಕೆ ಸ್ವಲ್ಪ ಸ್ಟ್ರಿಕ್ಟ್ ಆಗುತ್ತೆ. ಓಕೆ, ಜಡ್ಜು ಆಗ್ಬೋದು ಇವರು. ಸರ್ಕಾರದಲ್ಲಿ ತಾನೇ ಜಡ್ಜಸ್ ಅಪಾಯಿಂಟ್ಮೆಂಟ್ ಆಗ್ತಾರೆ. ಅದರಿಂದ ಸರ್ಕಾರದ ಉದ್ಯೋಗಗಳು ಅದು ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್, ಎಲ್ಲವೂ ಇವ್ರಿಗಾಗುತ್ತೆ. ಸರ್ಕಾರದ ಉದ್ಯೋಗಗಳು ಯಾವುದಿದ್ರು ಕೂಡ ಆಗುತ್ತೆ. ಓಕೆ, ಒಳ್ಳೆ ಚೀಫ್ ಸೆಕ್ರೆಟರಿಗಳು, ಸೊ ಎಲ್ಲ ಇವ್ರಿಗಾಗುತ್ತೆ. ಜಡ್ಜಸ್ ಕೂಡ ಆಗುತ್ತೆ. ಲಾ ಓದಿದ್ರು ಕೂಡ ಇವರಿಗೆ ಜಡ್ಜು ಆಗ್ಬೋದು. ಅದೇ ರೀತಿ ಆರ್ಗ್ಯುಮೆಂಟ್ಗೆ ಅಂತ ನಿಂತರೆ ಇವ್ರ ಎದುರುಗಡೆ ಇನ್ಯಾರು ಏನು ಮಾಡೋಕ್ಕಾಗಲ್ಲ. ಅವರು ಕೂಡ ಜಡ್ಜ್ ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಕನ್ವಿಕ್ಷನ್ ಅಷ್ಟೇ ಅಂತ ಹೇಳೋ ಲೆವೆಲ್ಗೆ ಇವರು ಕಮಾಂಡಿಂಗ್ ನೇಚರ್ ಇರೋದ್ರಿಂದ ಅದು ಗೆದ್ಕೊಂಡು ಬರ್ತಕ್ಕಂಥ ಚಾನ್ಸಸ್ ಉಂಟು. ಸೊ ಅದರಿಂದ ಮೋಸ್ಟ್ ಪ್ರಾಬಬ್ಲಿ ಪ್ರೊಡಾಮಿನೆಂಟ್ ರೋಲ್ಸ್ ಅಂತ ಹೇಳ್ತಕ್ಕಂಥ 1, 10, 19, 28ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಈ ಕೆಲಸಗಳನ್ನೇ ಮಾಡಬೇಕು, ಈ ಉದ್ಯೋಗಗಳನ್ನೇ ಮಾಡಬೇಕು, ಈ ಓದುಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ನೀವು ಯಾವ ಕಾರಣಕ್ಕೂ ಡಿಪೆಂಡೆಂಟ್ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಭಾಳಷ್ಟು ಸಾಧನೆ ಮಾಡ್ತಕ್ಕಂಥ ಯೋಗಗಳು ಈ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಉಂಟು ಅಂತ ಹೇಳ್ತಾ, ಇದ್ರ ಜೊತೆಗೆ ಇವರು ಏನು ಮಾಡ್ಬೋದು, ಇನ್ನು ಸ್ವಲ್ಪ ಲೈಫ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂತ ನಾವು ನೋಡಿದ್ವಿ ಅಂದರೆ, ಒಂದು ಬುಧವಾರದ ದಿನ ಒಂದು ಹಸಿರು ಕಲರ್ ದಾರ ತಗೊಳ್ಳಿ. ಆ ಹಸಿರು ಕಲರ್ ದಾರದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು 41 ಗಂಟೆ ಹಾಕಿ, 41 ಗಂಟೆಗಳಾಕಿರೋ ದಾರನ ಯಾವುದಾದ್ರೂ ವಿಷ್ಣು ದೇವಸ್ಥಾನಕ್ಕೆ ಬುಧವಾರದ ದಿನ, ಅದು ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಹನುಮಂತ ಆಗ್ಬೋದು, ನರಸಿಂಹ ಆಗ್ಬೋದು, ವೆಂಕಟೇಶ್ವರ ಸ್ವಾಮಿ ಆಗ್ಬೋದು, ಯಾವ ದೇವರಲ್ಲಿ ದೇವಸ್ಥಾನದಲ್ಲ ಇಟ್ಟು ಬಲಗೈಗೆ ಗಂಡು ಮಕ್ಕಳು, ಎಡಗೈ ಆದರೆ ಹೆಣ್ಮಕ್ಳು ಕಟ್ಕೊಂಡು 48 ದಿನ ಅದು ನಿಮ್ಮ ಕೈಯಲ್ಲಿರಲಿ. 48 ಅಂದರೆ ಎಕ್ಸಾಕ್ಟ್ 48 ದಿನ ಏನಿಲ್ಲ, ಅದ್ರ ಮೇಲೆ ಒಂದು 10 ದಿನ ಆದರೂ ಪರವಾಗಿಲ್ಲ. 48 ದಿನ ಒಂದು ಮಂಡಲ ಅಂತೀವಿ, ಮಂಡಲ ತುಂಬ ಶ್ರೇಷ್ಠ. ಅದನ್ನು ಕಟ್ಕೊಂಡು ಒಂದು ಬುಧವಾರ ದಿನನೇ ಬಿಚ್ಚಿ ಅದನ್ನು 48 ದಿನ ಆದಮೇಲೆ ದೃಷ್ಟಿ ಥರ ತೆಗೆದು ಈಚೆ ಎಲ್ಲಾದರೂ ಹಾಕಿ ಹೊಸ ದಾರವನ್ನು ಅದೇ ರೀತಿ 41 ಗಂಟೆಗಳು ಹಾಕಿ ಕಟ್ಕೊಳ್ಳೋದಕ್ಕೆ ಪ್ರಾರಂಭಿಸಿ. ಲೈಫ್ ಟೈಮ್ಗೆ ಇದನ್ನು ಮಾಡಿ. ನಿಮ್ಮ ಜೀವನದಲ್ಲಿ
ಏನೇನು ಕಷ್ಟಗಳಿದೆ ಎಲ್ಲ ತೀರೋಗುತ್ತೆ. ನಿಮಗೆ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಸಿಗ್ತಾ ಇರುತ್ತೆ. ಸೊ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋಂಥ ಸಮಯ ಆಯಿತು. ಸೊ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.